Indian Spice House Family Restaurant and Dhaba. Veg and non-veg special items. Delicious soups. Address: Sholapur Road, opposite to Patal Gardenia, Vijaypur. Indian Spice House Family Restaurant and Dhaba. स्वागत है आपका बी न्यूज नेशन में। मैं हूं आबिद हुसैन शेख। होम मिनिस्टर एमबी पाटिल की प्रेस मीट। पुलिस विभाग को शक्तिशाली बनाना है। पुलिस विभाग किसी आतंक में न रहे। विभाग में समानता और वेतन बढ़ोतरी के लिए औराद कर रिपोर्ट जारी होकर रहेगी। पुलिस विभाग को नई जेल निर्माण का बजट में प्रस्ताव। आईआरबी को विशेष पैकेज देने की घोषणा पर विचार। पुलिस ट्रेनिंग एकेडमी केंद्र में ईमानदार ऑफिसरों की नियुक्ति। पुलिस इलाके में 30% खाली ओहदों को भरने की प्रक्रिया जल्द शुरू होगी। मुंबई की फोर्स 1 और आंध्रा की ऑक्टोपस फोर्स बड़ी शक्तिशाली हैं। कर्नाटक में भी हमारी गरुड़ सेना इन्हीं की तरह शक्तिशाली बने। अंगूर पैदावार किसानों के कर्ज माफी, कंपनी विधायक की सुरक्षा बीजेपी कर रही है। बीजापुर के भूतनाड़ और बेगम तालाब की अभिवृद्धि के लिए 9 करोड़ 13 लाख जारी, 4 करोड़ की पेशकश की गई है। पुलिस विभाग राज्य, बीजापुर जिला और अपने मत क्षेत्र की अभिवृद्धि के अलावा अनेक विषयों पर चर्चा करते हुए मेरे पूर्व जल संसाधन मंत्रालय में शुरू किए गए काम होकर रहेंगे की बात करते हुए आज अपने बीजापुर के निवास पर प्रेस कॉन्फ्रेंस में इन तमाम बातों की जानकारी दी कर्नाटक के गृह मंत्री डॉक्टर एमबी पाटिल ने। ಅಂತ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಈಗ ಅದಕ್ಕೆ 100 ಕೋಟಿ ರೂಪಾಯಿ ನಾವು ದಿಂದ ಅದನ್ನು ಹೊಸ ಅರಕೇರಿ ಹತ್ರ ಹೊಸ ಒಂದು ಜೈಲನ್ನು ಇದು ಮಾಡಲಿಕ್ಕೆ ಇದು ಮಾಡಿದ್ವಿ. ಇನ್ನು 2 ಬೇಡಿಕೆ ನಮ್ಮ ಪೊಲೀಸ್ ಇಲಾಖೆ ಒಂದು ವಿ ಟ್ರ್ಯಾಕು ಮತ್ತು ಒಂದು ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದು ಅವೆರಡನ್ನೂ ಕೂಡ ನಾನು ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಮತ್ತು ವಿ ಟ್ರ್ಯಾಕನ್ನು ರಿಪ್ಲೈದಲ್ಲಾಗಲಿ ಅಥವಾ ತದನಂತರ ಆಗಲಿ ಆ ಎರಡನ್ನೂ ಕೂಡ ನಾವು ಸ್ಯಾಂಕ್ಷನ್ ಮಾಡಿಸುವಂಥದ್ದು ಮಾಡ್ತೇನೆ. ಅಂದರೆ ಒಟ್ಟಾರೆ ನನ್ನ ಇಲಾಖೆಯಿಂದ ಏನು ಕೇಳಿದ್ವಿ 3 ಡಿಮ್ಯಾಂಡ್ಸ್ ಇದ್ದಾವೆ. ಒಂದು ಜೈಲು ಪ್ರಮುಖವಾಗಿ 100 ಕೋಟಿ ರೂಪಾಯಿದು 1000 ಕೆಪಾಸಿಟಿ ಜೈಲು, ಅದು 1000 ಕೆಪಾಸಿಟಿ ಜೈಲು. ಆಮೇಲೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದು ಕೇಳ್ಕೊಂಡಿದ್ರು ಮತ್ತು ವಿ ಟ್ರ್ಯಾಕ್ ಒಂದು ಇಲ್ಲಿ ಕೇಳ್ಕೊಳಿದ್ರು. ಎರಡನ್ನೂ ಕೂಡ ನಾನು ಮಾಡ್ತೇನೆ. ಮತ್ತು ಪ್ರಮುಖವಾಗಿ ದ್ರಾಕ್ಷಿ ಬೆಳೆಗಾರರು ದಿವಸ ಬಂದು ನನ್ನನ್ನು ಕಂಡಿದ್ರು. ಆ ದ್ರಾಕ್ಷಿ ಬೆಳೆಗಾರರಿಗೆ ಭಾಳ ದಿನ ಬೇಡಿಕೆ ಇದೆ. ಅವರ ಸಾಲ ಮತ್ತು ಬಡ್ಡಿ ಮನ್ನಾ ಆಗಬೇಕು ಅಂಥೇಳಿ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಚರ್ಚೆನೂ ಕೂಡ ಮಾಡಿದೆ. ಮುಖ್ಯಮಂತ್ರಿಗಳು ನನಗೊಂದು ಬ್ರೇಕಪ್ ಕೊಡಿ ಅಂತ ಒಂದು ಮಾತನ್ನು ಹೇಳಿದರು. ಈಗ ಬಜೆಟ್ನಲ್ಲಿ ಇದನ್ನು ಕೇವಲ ನಾವು ಬೆಳೆಗಾರರಿಗೆ ಒಂದು ಪ್ಯಾಕೇಜನ್ನು ಕೊಟ್ಟಿದ್ದಾರೆ. ಆ ದ್ರಾಕ್ಷಿ ಬೆಳೆಗಾರರ ಒಂದು ಸಾಲ ಮನ್ನಾ ವಿಚಾರದಲ್ಲಿ ಕೂಡ ಮುಖ್ಯಮಂತ್ರಿಗಳು ಬಹುಶಃ ತಮ್ಮ ರಿಪ್ಲೈದಲ್ಲೇ ಅದನ್ನು ಹೇಳುವಂಥ ಒಂದು ಸಾಧ್ಯತೆಗಳು ಮಾಡಿದಾವೆ. ರಿಪ್ಲೈದಲ್ಲೇ ದ್ರಾಕ್ಷಿ ಬೆಳೆಗಾರರ ಸಾಲ ಮನ್ನಾ ಬಗ್ಗೆ ಒಂದು ಮಹತ್ವದ ಒಂದು ಅನೌನ್ಸ್ಮೆಂಟನ್ನು ಕೂಡ ಅವರು ಮಾಡ್ತಾರೆ. ಮತ್ತು ದ್ರಾಕ್ಷಿ ಬೋರ್ಡನ್ನು ಕೂಡ ಅದು ಯಾಕಂದರೆ ಪ್ರಿಂಟಿಂಗ್ ಹೋಗಿತ್ತು, ನಾವು ಲಾಸ್ಟಿಗೆ ಇದು ಆದಾಗ ದ್ರಾಕ್ಷಿ ಬೋರ್ಡನ್ನು ಒಂದು ಆಗಬೇಕು ಅಂತ ಭಾಳ ಜನಿಸ್ತು. ಆ ದ್ರಾಕ್ಷಿ ಬೋರ್ಡನ್ನು ಕೂಡ ಮುಖ್ಯಮಂತ್ರಿಗಳನ್ನು ಒಪ್ಕೊಂಡಿದ್ದಾರೆ. ಅದು ಕೂಡ ಆಗ್ತದೆ. ಸಾಲ ಮನ್ನಾದ ವಿಚಾರದಲ್ಲಿ ಒಂದು ಮಹತ್ವದ ನಿರ್ಧಾರ ಆಗ್ತದೆ. ಅದು ದ್ರಾಕ್ಷಿ ಬೆಳೆಗಾರ ಹೇಳೋ ಪ್ರಕಾರ ಬಡ್ಡಿ ಅವರು ಬ್ಯಾಂಕರ್ಸೇ ಮನ್ನಾ ಮಾಡ್ತಾರೆ, ನೀವು ಅಸಲು ಮನ್ನಾ ಮಾಡಿ ಅಂಥೇಳಿ ಅದನ್ನು ಕೇಳ್ತಾ ಇದ್ರು. ಹೀಗಾಗಿ ಅಸಲಿನಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನೋದು ನೋಡೋಣ. ಮಿನಿಮಮ್ 50% ಅದು ಮಾಡೋಕ್ಕೆ ಮಾಡಿದ್ವಿ ನಾವು. ಮತ್ತೆ 100% ಇದೆ. ಅದು ಎಷ್ಟು ಮನ್ನಾ ಮಾಡುವಂಥದ್ದು ಆಗ್ತದೆ ಅದನ್ನು ಕೂಡ ಆಗ್ತದೆ. ದ್ರಾಕ್ಷಿ ದಾಳಿಂಬೆ ಬೆಳೆಗಾರದ ಮತ್ತು ಜೊತೆ ನಿಂಬೆ ಬೆಳೆಗಾರದು ಕೂಡ ಸೇರಿಸ್ಕೊಳ್ಬೇಕು ಅನ್ನೋದು ಒಂದು ಕೂಡ ಇದೆ. ಆಮೇಲೆ ಇವತ್ತು ಇನ್ನೊಂದು ವಿಚಾರ, ನಮ್ಮ IRBಯಲ್ಲಿ ಒಂದು ಸಮಗ್ರ ಕುಡಿ ನೀರಿನ ಆಂತರಿಕ ವಿತರಣಾ ಜಾಲದ ಬಗ್ಗೆ ಒಂದು ಬೇಡಿಕೆ ಇತ್ತು. ಅದನ್ನ ಆಡಳಿತಾತ್ಮಕ ಅನುಮೋದನೆ ಮಾಡಿ ಅನುದಾನ ಬಿಡುಗಡೆ ಮಾಡಿದ್ದೀವಿ. ಸುಮಾರು
1,38,00,000 ಅದಕ್ಕೆ ನಾವು ಮಂಜೂರಾತಿಯನ್ನು ಮಾಡಿದ್ದೀವಿ. ಅರಕೆರಿ IRB ಕ್ಯಾಂಪಸ್ಗೆ. ಹೀಗಾಗಿ ಅದನ್ನು ಕೂಡ ನಾವು ಮಾಡಲಿಕ್ಕೆ ಬದ್ಧ ಆಗಿದ್ದೀವಿ ಅನ್ನೋ ಮಾತನ್ನು ಹೇಳ್ತೀನಿ. ಅದಕ್ಕೆ ನಮ್ಮ ಯಾರೂ ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ಸ್ ಆಗಲಿ ಸಿಬ್ಬಂದಿ ಆಗಲಿ ಯಾರೂ ಕೂಡ ಆತಂಕ ಪಡುವಂಥದ್ದಾಗಲಿ ಅಥವಾ ನೋವುಂಟು ಮಾಡ್ಕೊಳ್ಳುವಂಥದ್ದು ಆಗಬಾರ್ದು. ನಾವು ನಿಶ್ಚಿತವಾಗಿ ಅದನ್ನು ಮಾಡ್ತೀವಿ. ಮೂರನೇದಾಗಿ ತಮ್ಗೆ ಗೊತ್ತಿದೆ, ನಾವು ಬೂತ್ನಾಳ್ ಕೆರೆ ಮತ್ತು ಬೇಗಂ ತಲಾಬ್ ಮತ್ತು ಬೂತ್ನಾಳ್ ಕೆರೆ ಎರಡು ಅಭಿವೃದ್ಧಿ ಮಾಡಲಿಕ್ಕೆ ಬಯಸಿದ್ವಿ. ನಾನು ಬೋರ್ಡ್ನಲ್ಲಿ ಕೂಡ ಎರಡನ್ನೂ ಕೂಡ ಸಬ್ಜೆಕ್ಟ್ ಅಂತ ಬಂದಿದ್ದೆ. ಆ ಸಂದರ್ಭದಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾದಂಥ ಶಿವಕುಮಾರ್ ಅವರು DC ಅವರು, ಸರ್ ಇಲ್ಲಿ ಒಂದು ಕೆರೆಗೆ ನಮ್ಮ ಹತ್ರ BDA ಹತ್ರ ಅನೇಕ ವರ್ಷಗಳಿಂದ ಇದು ಲೇಕ್ ಕೆರೆ ಅಭಿವೃದ್ಧಿ ಸಸ್ಯವೃದ್ಧಿ ಬಿದ್ದಿದೆ, ಅದ್ರ ಬಗ್ಗೆ ಯಾರೂ ಗಮನ ಹರಿಸಿದ ಹಾಗೆ ಕೊಳ್ತ್ಕೊಂಡು ಬಿದ್ದಿದೆ. ಮತ್ತು ಅದನ್ನು ಬೇಗಂ ತಾಲಾಬ್ಗಾರೆ ತೊಗೋಬೇಕು, ಬೂತ್ನಾಳ್ ಕೆರೆಗೆ ಬೇರೆ ಎಲ್ಲ ತೊಗೊಳಿಕ್ಕೂ ಕೂಡ ನಾವು ಸಾಧ್ಯ ಇಲ್ಲ. ಹೀಗಾಗಿ ಅದು ಒಂದನ್ನ ಬೂತ್ನಾಳ್ ಟ್ಯಾಂಕ್ ಒಂದು ಇದರಲ್ಲಿ ತೊಗೊಳ್ಳಿ ಸರ್, ಅದು ಬೇಗಂ ತಲಾಬ್ ನೀವು ನಿಮ್ಮ ಇಲಾಖೆಯಿಂದ ತೊಗೊಂಡ್ರೆ ಅವಾಗ ನಾವು ನೀರಾವರಿ ಇಲಾಖೆಯಿಂದ ಬೇಗಂ ತಲಾಬ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಸುಮಾರು 9,00,000 ಕೋಟಿ ರೂಪಾಯಿ ಹೊತ್ತಿತ್ತು. ಅದನ್ನು ನಾನು ರೆಕಮೆಂಡೇಶನನ್ನು ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರಕ್ಕೆ ತರಿಸಿ ಅಲ್ಲಿ ನಮ್ಮವ್ರೆ ಅಂಜುಮ್ ಪರ್ವೇಜು ನಮ್ಮ ಕೆಬಿನೆಟ್ ನಡೆಯಾಗಿದೆ. ಈಗ ಅಲ್ಲಿ UD ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದವ್ರು ಹೇಳಿ ಆ 9,00,000 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿ ಈಗ ಅದನ್ನು ಟೆಂಡರ್ ಕಾಲ್ ಮಾಡಲಿಕ್ಕೆ ಕೂಡ ದಿವಸ ನಾವು ಕದರ್ಬೇಕು. ಈಗ ಟೆಂಡರ್ ಕಾಲ್ ಮಾಡ್ತಾ ಇದ್ದಾರೆ. ಅದನ್ನೇ ಕೆಂಬಾವಿ ಅವರಿಗೆ ವಹಿಸಿದ್ದೀವಿ. ಅದನ್ನು ಅಂದರೆ ಒಂದು ಕಡೆ ಬೇಗಂ ತಲಾಬ್ ಆಗುತ್ತೆ, ಇನ್ನೊಂದು ಕಡೆ ಬೂತ್ನಾಳ್ ಕೆರೆ ಆಗ್ತದೆ. ಅರ್ಧ ಜನ ಆ ಕಡೆ ಭಾಗ ಜನ ತಮ್ಮ ಸೂಟಿದಾಗಿ ಇವತ್ತು ಹೆಂಗೆ ನೀವು ಬಂದಿದ್ದೀರಿ ನಮ್ಗೆ ಡಿಸ್ಟರ್ಬ್ ಮಾಡಲ್ಲ ಮುಂದೆ ನಮ್ಗೆ ಗೊತ್ತಾಗಿದೆ. ಈಗ ಮುಂದೆ ಆ ಕಡೆ ಜನ ಅಲ್ಲಿ ವಾಕಿಂಗ್ ಆಗಲಿ ಅಥವಾ ಸೂಟಿಗಳಾಗಲಿ ಅಥವಾ ಸಾಯಂಕಾಲ ಬೆಳಗ್ಗೆ ಮಕ್ಕಳನ್ನ ಆಟಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆ ಕಡೆ ಬೇಗಂ ತಲಾಬ್ ಹೋಗ್ಲಿಕ್ಕೆ ಇನ್ನು ಅರ್ಧ ಭಾಗ ಈ ಕಡೆ ಬೂತ್ನಾಳ್ ಕೆರೆಗೆ ಹೋಗ್ಲಿಕ್ಕೆ ಆಗ್ತದೆ. 9,00,000 ಕೋಟಿ ರೂಪಾಯಿದಲ್ಲಿ ಅದನ್ನ ಅದೇ ಕೆಂಬಾವಿ ಆರ್ಕಿಟೆಕ್ಟ್ಸ್ ಹೇಳಿ ಅದನ್ನ ಅವರು ಕೂಡ ಭಾಳ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಒಂದು ನೋಡಿ ಹೇಳಕ್ ಬರಲ್ಲ. ಈಗ ನೋಡಿದ್ರೆ ನೀವು ಒಂದು ಕೇಸು ಮಲೇಷಿಯನ್ ಏರ್ಲೈನ್ಸ್ ಜಗತ್ತಿಷ್ಟು ಮುಂದುವರೆದಿದೆ. ನಾವು ಇಂಥ ಒಂದು ದೊಡ್ಡ ವೈಜ್ಞಾನಿಕ ಯುಗದಲ್ಲಿದ್ದೀವಿ. ಅದು ಸುಮಾರು 3-4 ವರ್ಷ ಆಯ್ತಾ ಮಲೇಷಿಯನ್ ಏರ್ಲೈನ್ಸ್ ಒಂದು ದೊಡ್ಡ ಇದು ಏರ್ಬಸ್ ಬೋಯಿಂಗ್ ವಿಮಾನ ಸುಮಾರು 200 ಕೂಡ ಹೆಚ್ಚಿಗೆ ಪ್ಯಾಸೆಂಜರ್ಸ್ ಪಡ್ಕೊಂಡಿದ್ದು ಕಾಣೆಯಾಗಿದ್ದು ಇನ್ನೂ ತನಕ ನಾವು ಅದಕ್ಕೆ ಟ್ರೇಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವೆಲ್ಲವೂ ಕೆಲವೊಂದು ಸಂದರ್ಭದಲ್ಲಿ ಪ್ರಕೃತಿಗಿಂತ ನಾವು ಬಲಿಷ್ಠ ಆಗಿಲ್ಲ. ಸೈನ್ಸ್ ಎಷ್ಟೇ ಅಡ್ವಾನ್ಸ್ ಆಗಿದ್ರು ಕೂಡ, ತಂತ್ರಜ್ಞಾನ ಎಷ್ಟೇ ಅಡ್ವಾನ್ಸ್ ಆಗಿದ್ರು ಕೂಡ ಇಂಥವು ಕೆಲವೊಂದು ಆಗ್ತಿರ್ತದೆ. ಈಗ ಮಲೇಷಿಯನ್ ಏರ್ಲೈನ್ಸೇ ಒಂದು ಉದಾಹರಣೆ ಅದರಲ್ಲಿ. ಆದರೆ ಅದರ ಅರ್ಥ ನಾವು ಇಲ್ಲಿ ಯಾರು ಕೂಡ ಕೈ ಚೆಲ್ಲಿ ಕೊಟ್ಟಿಲ್ಲ. ಅದು ನಿರಂತರ ಇವತ್ತಿನ ದಿವಸ ನಡೆದಿದೆ. ಇನ್ನೂ ಕೆಲವೊಂದು ವಿಚಾರಗಳಿದಾವೆ, ಅವು ಗೌಪ್ಯವಾದಂಥ ವಿಚಾರಗಳನ್ನ ಇಲ್ಲಿ ಹೇಳಲಿಕ್ಕೆ ನಾನು ಬಯಸೋದಲ್ಲ. ಸಮಾನಾಂತರ ಹುದ್ದೆ ಕರೆಕ್ಟ್ ಎಕ್ಸಾಕ್ಟ್ಲಿ ಏನಾಗಿದೆ. ಈಗ ಕಾನ್ಸ್ಟೇಬಲ್ಸು ಅಲ್ಲಿಯ ಉಳಿದ ಇಲಾಖೆ, ಅದು ರೆವಿನ್ಯೂ ಇರ್ಬೋದು, ಸಹಕಾರ ಇರ್ಬೋದು, ಹೆಲ್ತ್ ಇರ್ಬೋದು, ಯಾವುದೇ ಒಂದು ಇಲಾಖೆ ಇರ್ಬೋದು, ಆ ಇಲಾಖೆ ಅವ್ರಕ್ಕಿಂತ ಕಡಿಮೆ ಇದ್ದಾರೆ. ನಮ್ಮವ್ರು ಸಮಾನಾಂತರವಾದ ಕೆಲಸ ಮಾಡ್ತಾರೆ, ಆದರೆ ಕೆಳಗಿದ್ದಾರೆ. ಅದನ್ನ ಔರಾದ್ಕರ್ ಕಮಿಟಿ ಮುಖ್ಯ ಫೋಕಸ್ ಏನಿದೆ ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಇಕ್ವಲೆನ್ಸ್ ತರುವಂಥದ್ದು. ನಮ್ಮವ್ರನ್ನ ಇಕ್ವಲೆನ್ಸ್ ತಂದು ಅವರಿಗೆ ನ್ಯಾಯ ಒದಗಿಸುವಂಥದ್ದು. ಚೆನ್ನಾಗಿ ಒಳ್ಳೆ ಆಫೀಸರ್ಸ್ ಅಲ್ಲಿ ಹೋಗ್ಬೇಕು. ಮತ್ತು ಅದಕ್ಕೆ ಇನ್ಸೆಂಟಿವ್ಸ್ನು ಕೂಡ ಕೆಲವೊಂದು ಕಡೆ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ, ನಮ್ಮ ಬ್ಯಾಂಡಿಗೆ, ಈ ಬ್ಯಾಂಡಿಗೆ ಯಾರು ಹೋಗ್ಲಕ್ಕೆ ಬಯಸೋದಲ್ಲ. ಈ ಪೊಲೀಸ್ ಬ್ಯಾಂಡು ಮತ್ತೆ ಕೆಲವೊಂದು ಹುದ್ದೆಗಳಿದಾವೆ, ಅಲ್ಲಿ ಸ್ವಲ್ಪ ಇನ್ಸೆಂಟಿವ್ಸ್ನು ಕೂಡ ಅಲ್ಲಿ ಹೋದವ್ರಿಗೆ ಇನ್ಸೆಂಟಿವ್ಸ್ನು ಕೊಡೋದು ಮತ್ತು ರೊಟೇಷನ್ ಆಗಿ ಎಲ್ಲರೂ ಹೋಗ್ಲೇಬೇಕು. ನೋಬಡಿ ಇಸ್ ಅಬೌವ್, ಎಲ್ಲರೂ ಸರಿ ಸಮಾಂತರವಾಗಿ ಹೋಗ್ಬೇಕು. ಈ ಥರ ಎಲ್ಲನೂ ಕೂಡ ಇದು ಮಾಡಿದ್ವಿ. ಮತ್ತು ನಮ್ಮ COD ಒಂದು ಕಾಲದಾಗ ಕಾರ್ಟನ್ ಹೌಸು COD ಪ್ರಾರಂಭ ಆಗಿದ್ದ ನಂತರ ನಿಮ್ಮ ಯಾವುದದು ಇಂಗ್ಲೆಂಡ್ ಯಾವುದೈತಲ್ಲ ಸ್ಕಾಟ್ಲ್ಯಾಂಡ್ ಯಾರ್ಡ್, ಆ ಉದ್ದೇಶ ಇಟ್ಕೊಂಡು ಅದನ್ನು ಮಾಡಿದ್ರು. ಈಗ CODಗೆ ಆಗ್ತಾರ ಮೇಲೆ ಅದು ನಾನ್ ಎಕ್ಸಿಕ್ಯೂಟಿವ್ ಅಂತಾರೆ, ಪನಿಷ್ಮೆಂಟ್ ಅಂತಾರೆ ಒಂದೊಂದ್ಸಲ. ಅದಕ್ಕೆ ಇದು ಮಾಡ್ತಾ ಇದ್ದೀವಿ. ಮತ್ತು ಹೊಸದಾಗಿ ಪೊಲೀಸ್ ಸ್ಟೇಷನ್ ಯಾವ ನಾವು ತಗೊಳ್ತಾ ಇಲ್ಲ. ಯಾಕಂದ್ರೆ ಇದ್ದ ಹೊಸದಾಗಿ ಪೊಲೀಸ್ ಸ್ಟೇಷನ್ ಮಾಡಬೇಕಾದ್ರೆ ನಾವು ಕಂಡೀಷನ್ ಹಾಕಿದ್ವಿ FDಗೆ ಅಲಾಂಗ್ ವಿತ್ ಪೋಸ್ಟ್ ಕೊಡಿ ನಮಗೆ ಅಂತ. ಬರೀ ಪೊಲೀಸ್ ಸ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿ ನಾವು ಇದ್ದ ಸ್ಟಾಫ್ನಲ್ಲಿ ನಾವು ಇದು ಮಾಡ್ಕೊತ ಹೋದ್ರೆ ಇದ್ದಂಥದ್ದು ಕೂಡ ಹಾಳಾಗಿ ಹೋಗ್ತದೆ. ಆ ಒಂದು ಇದು ನಡೆದಿದೆ. ಮತ್ತು ಪೊಲೀಸ್ ರಿಕ್ರೂಟ್ಮೆಂಟ್ ಏನಿದೆ ಅದನ್ನು ಸ್ವಲ್ಪ ಹೆಚ್ಚಿಗೆ ನಾವು
ಇದು ಮಾಡಬೇಕು ಅಂತ ಹೇಳಿ ವೇಕೆನ್ಸೀಸ್ ಏನಿದಾವೆ ಅದೆಲ್ಲ ವೇಕೆನ್ಸೀಸ್ PSI ವೇಕೆನ್ಸಿ ಇರ್ಬೋದು, ಕಾನ್ಸ್ಟೇಬಲ್ಸ್ ಇರ್ಬೋದು, DSP ಅದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದೀವಿ. ಒಟ್ಟಾರೆ ನೋಡಿ ಇನ್ನೂ ಸುಮಾರು ಎಲ್ಲ ಕೂಡಿ ಒಂದು 30% ವೇಕೆನ್ಸೀಸ್ ಇದ್ದಾವೆ. PSI, CPI, DSPs, ಕಾನ್ಸ್ಟೇಬಲ್ಸು. ಆಮೇಲೆ ಕಾನ್ಸ್ಟೇಬಲ್ಸ್ ಹೊಸ ಬೇಡಿಕೆ ಒಂದು ಬಂದಿದೆ, ರಿಫಾರ್ಮ್ಸ್ ಮಾಡಿ ಏನಾದರೂ ನಾವು ಇದು ಮಾಡ್ಬೇಕಂದ್ರೆ ಅದೊಂದು ಬೇಡಿಕೆ ಇದೆ, ಅದು ಸಪ್ರೇಟ್ ಇದೆ. ಇದ್ದಂಥ ವೇಕೆನ್ಸಿನ ಸುಮಾರು ಆಲ್ಮೋಸ್ಟ್ 30% ವೇಕೆನ್ಸೀಸ್ ಇದಾವೆ. ಕಾನ್ಸ್ಟೇಬಲ್ ಲೆವೆಲ್ನಾಗೂ ಭಾಳ ಇದೆ. ಏನು ಸರ್ ಈಗ ಟ್ರಾನ್ಸ್ಫರ್ಸ್ ನಲ್ಲಿ ಈ ಬರೀ ಶಿಫಾರಸು ಪತ್ರಗಳ ಮೇಲೆ ಸಾಕಷ್ಟು ಅದಕ್ಕೆ ಇದನ್ನ ತರ್ತಾ ಇದ್ರು. ಈಗ ಅದೇ ಹೇಳ್ತಾರೆ, ಈಗ ಒಂದು ಎಲ್ಲರೂ 2 ವರ್ಷ ಫಸ್ಟ್, ಸೆಕೆಂಡ್ ಥಿಂಗ್ ಇಂತಿಷ್ಟು ವರ್ಷ ಎಕ್ಸಿಕ್ಯೂಟಿವ್, ಇಂತಿಷ್ಟು ವರ್ಷ ನಾನ್ ಎಕ್ಸಿಕ್ಯೂಟಿವ್ ಆಯ್ತಲ್ಲ ಅಲ್ಲಿ. ಸೊ ಅವ್ರು ಕಂಟಿನ್ಯೂ ಆಗಿ ನಾನು ಜೀವನ ಪರ್ಯಂತನ ಎಕ್ಸಿಕ್ಯೂಟಿವ್ ಇರ್ತೀನಿ ಅನ್ನೋಕ್ಕಾಗಲ್ಲ. ಜೀವನದಲ್ಲಿ ಒಮ್ಮೆ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ಲೇಬೇಕು, ಜೀವನದಲ್ಲಿ ಒಮ್ಮೆ ಅವನು COD ಹೋಗ್ಲೇಬೇಕು. ಅಂತ ನಡ್ಕೊಂಡು ತಗೊಂಡಿದ್ದಾರೆ. ಸರ್ ಈಗ ನಿನ್ನೆ ಕೇಂದ್ರ ಸಚಿವರು ಹೇಳಿದ್ದಾರೆ, ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕದ ಗುತ್ತಿಗೆದಾರರಿಗೂ ಸರಿಯಾಗಿ ಬಿಲ್ ಪಾವತಿಸಿಲ್ಲ, ಇದರಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಿನ್ನಡೆ ಆಗ್ತಿದೆ ಅಂತ. ನೋಡಿ, ಒಂದು ಹೇಳ್ತೀನಿ ಕೇಳಿ, ನೀರಾವರಿ ಈಗ ಸೆಷನ್ ಮುಗಿಲಿ, ನಾನೇ ಒಂದು ರೌಂಡ್ ತಗೋತೀನಿ ಎಲ್ಲ ಕಡೆನೂ, ಯಾವ್ಯಾವ ಕೆಲಸ ನಿಂತಿದ್ದಾವೆ, ಯಾವ ವೇಗ ಮಾಡಿದಾವೆ, ಯಾವ ಭಾರ ಕಮ್ಮನ ಆಗಿದಾವೆ, ಅದನ್ನ ಗೋಳ್ಕೊಂಬಂದು ಮಾಡುವಂಥ ಕೆಲಸ ನೀವೇನು ಹೇಳ್ತೀರಿ ಅದು ಮಾಡೋ ಕೆಲಸ ಜವಾಬ್ದಾರಿ ಬರ್ತೀನಿ. ನಿನ್ನೆ ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ನನಗೆ ಆದೇಶ ಮಾಡಿದ್ದಾರೆ, ಗೃಹ ಸಚಿವರಾಗಿರ್ಬೋದು, ಆದರೆ ನೀರಿನ ಜೊತೆ ನಿಮ್ಮ ಹೆಸರಿದೆ, ಅದನ್ನು ನೀರನ್ನು ನೀವು ನೆನಪಾರುವಾಗೆಲ್ಲ ನೀರಿನ ಕೆಲಸ ನೀವು ಮಾಡಬೇಕು. ನೀವು ಏನೋ ಗೃಹ ಸಚಿವರಾಗಿ ಎಷ್ಟು ಒತ್ತು ಕೊಡ್ತೀರಿ ಅದಕ್ಕಿಂತ ಹೆಚ್ಚಿಗೆ ಒತ್ತನ್ನು ಈ ನೀರಿನ ಕೆಲಸಗಳು, ನಮ್ಮ ಜಿಲ್ಲೆಯ ಕೆಲಸಗಳಿಗೆ ನೀವು ಒತ್ತನ್ನು ಕೊಡಬೇಕು ಅಂತ ನಿನ್ನೆ ಸುದಯದಿಂದ ನಾನು ಬರ್ತಾ ಇದ್ದಾಗ ಅಲ್ಲಿ ಗಲಗಲಿ ಬೇರೆ ಇದ್ರ ಮೇಲೆ ಯಾವ್ದು ನಿಮ್ಮ ಕೊರ್ತಿ ಕೋಲಾರ ಬೇರೆ ಮೇಲೆ ವಾಕಿಂಗ್ ಮಾಡತ್ತಿದ್ರು ಅವ್ರು. ಮಧ್ಯಾಹ್ನ ಏನು ನೀರು ನೋಡ್ಲಿಕ್ಕೂ ಅಂತವರು ಆ ನೀರಿನ ಮೇಲೆ ಪ್ರೀತಿ ಎಷ್ಟಿದೆ ಅಂದ್ರೆ ತೋರಿಸ್ತದೆ. ಅವರು ವಾಕಿಂಗ್ ಮಾಡ್ತಾ ಇದ್ರು ಅದನ್ನು ಫುಟ್ಪಾತ್ ಮೇಲೆ. ಅವರು ಮತ್ತು ಇನ್ನೊಬ್ರು ಇಬ್ಬರೇ 2 ಗಂಟೆಗೆ ನಾನು ಪಾಸಾಗಿ ಹೋದೆ. ನಾನು ಪಾಸಾಗಿ ಹೋದ್ಮೇಲೆ ನಮ್ಮ ಸರ್ ಸಿದ್ದೇಶ್ವರಪ್ಪ ಕೊಡಿ ಇಲ್ಲೇ ಬರ್ತಾರೆ, ಹೋದೆ ನಾನು ವಾಕ್ ಮಾಡ್ತಾರೆ. ಇಲ್ಲ ವಾಕ್ ಮಾಡ್ತಾರೆ, ನಾನು ನಿಲ್ಲಿಸಿದ್ವಿ, ನೋಡಿದ್ವಿ ಸಿದ್ದೇಶ್ವರಪ್ಪ ಕೊಡಿದ್ರು. ಮತ್ತೆ ಹೋಗಿ ಮಾತಾಡಿ ಅವ್ರ ಆಶೀರ್ವಾದ ಪಡ್ಕೊಂಡು ಅವ್ರು ಅದೇ ಹೇಳಿದ್ರು, ನೀರು ನೋಡಕ್ಕೆ ಬಂದಿದ್ದೀನಿ ಅದು ಮಾಡಿಕೊಂಡು ಅಂಥೇಳಿ ವಾಕ್ ಮಾಡ್ಕೊಂಡು ಹಾಗೆ ನೋಡಿದ್ರೆ ಬೆಳಿಗ್ಗೆ ಏನೋ ಕಾರ್ಯಕ್ರಮ ಇಟ್ಕೊಂತವ್ರು ಇಟ್ಕೊಂತದೆ. ಇಲ್ಲಿ ವಾಪಸ್ ಬಂದ್ರೆ ವಾಪಸ್ ಹಾಕಿದ್ರು. ಸರಿ, ಈಗ ಹೇಳಿದಾರೆ ಅವ್ರು ನನಗೆ ಆದೇಶ ಮಾಡಿದ್ದಾರೆ, ನೀವು ಹಂಗೆ ನೀರಾವರಿ ಮಂತ್ರಿ ಸುಮ್ಮನೆ ಕೊಂಡ್ರಂಗಿಲ್ಲ, ಬಿಜಾಪುರ ಜಿಲ್ಲೆಯ ನೀರಾವರಿ ಯೋಜನೆಗಳಿಗೆ ನೀವು ಯಾವುದೂ ಅಡೆತಡೆ ಆಗದಂಗೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನೀವು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಎರಡು ಕೂಡ ಸೆಷನ್ ಮುಗಿತಾರೆ. ಕಾವ್ಯ ಅಂಕಲ್ ಸಿನಿಮಾ ಹೊಂಟಿವ್ರಿ, ಕಾವ್ಯನು ಕಳ್ಸ್ಕೊಡ್ರಿ ಪ್ಲೀಸ್. ಬರ್ರಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸರ್ಪ್ರೈಸ್ ಐತಿ. ನಿಮ್ಮ ಆಭರಣ ಖರೀದಿಯ ಮೊದಲ ಆಯ್ಕೆ ಸೀಮಾ ಗೋಲ್ಡ್ ಆಗಿರಲಿ. ಸೀಮಾ ಗೋಲ್ಡ್, SS ಕಲಾಭವನ ರಸ್ತೆ, ವಿಜಯಪುರ. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ಬಂಪರ್ ಆಫರ್. ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ್ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909.
हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।